ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೇಢ್ವಂ ಭವರೋಗವೈದ್ಯಂ ಶ್ರೀ ಸದ್ಗುರುಂ ನಿತ್ಯಮಹಂ ಭಜಾಮಿ. ಸದ್ಗುರುಪಾದುಕಾಭ್ಯೋ ನಮಃ. ಗುರುಗಳನ್ನು ಸ್ಮರಣೆ ಮಾಡ್ತಾ ಪ್ರಿಯ ವೀಕ್ಷಕರೇ, ಕನ್ಯಾ ರಾಶಿ ಎಲ್ಲ ರಾಶಿ ಅಂತ ಈ ರಾಶಿಗೂ ಕೂಡ ಗುರು ಬದಲಾವಣೆ ಆಗ್ತಾ ಇರ್ತಾನೆ. 1/5/2024 ಗುರುವಿನ ಬದಲಾವಣೆ ಕನ್ಯಾ ರಾಶಿಯವರಿಗೆ. ಯಾಕಂದರೆ ಕನ್ಯಾ ರಾಶಿಯವರು ಇಷ್ಟು ದಿವಸ ಯಾವಾಗ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ನಾನು, ಅಷ್ಟಮದ ಗುರುಬಲ ಇಲ್ಲ ಅಂಥೇಳಿ. ಈಗ ಅಷ್ಟಮದ ಗುರು ನವಮಕ್ಕೆ ಹೋಗಿದ್ದಾನೆ. ನವಮಕ್ಕೆ ಹೋಗ್ತಾ ಇರುವಂಥದ್ದು ಬಹಳ ಉತ್ತಮವಾದಂಥದ್ದು. ಶಾಸ್ತ್ರದಲ್ಲಿ ಭಾಗ್ಯಸ್ಥಾನ ಎಂಬುದಾಗಿ ಕರೆದಿದ್ದಾರೆ. ಅದು ಭಾರಿ ಒಳ್ಳೆಯದಾದಂಥದ್ದು. ಹಾಗಾಗಿ ನವಸ್ಥಾನಕ್ಕೆ ಗುರುವಿನ ಒಂದು ಪರಿವರ್ತನೆ ಆಗ್ತಾ ಇದೆ. ಅದರಲ್ಲೂ ಕೂಡ ಗುರು ನಿಮಗೆ ರಾಶಿಗೆ ದೃಷ್ಟಿ ಇಟ್ಟಿದ್ದಾನೆ. ಹಾಗಾಗಿ ನಿಮ್ಮ ರಾಶಿಯನ್ನು ನೋಡಲ್ಪಟ್ಟದ್ರಿಂದ ಬಹಳ ಉತ್ತಮವಾದಂಥದ್ದು. ಪಂಚಮ ರಾಶಿ ದೃಷ್ಟಿ, ಹಾಗೆ ತೃತೀಯ ರಾಶಿಗೆ ದೃಷ್ಟಿ, ಹೀಗೆಲ್ಲ ಗುರುವಿನ ದೃಷ್ಟಿಯ ಬಲವು ಕೂಡ ತುಂಬ ಒಳ್ಳೆಯದಾಗಿದೆ. ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಚಿತ್ತ ನಕ್ಷತ್ರ 1, 2ನೇ ಪಾದದವರು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಏನು ಗುರುವಿನ ಹೆಚ್ಚಿನದಾದಂತಹ ಬಲ ಇದೆ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ಏನೇನು ಶುಭ ಫಲ ಎಂಬುದು ಶಾಸ್ತ್ರ ಹೇಳುತ್ತದೆ. ನೋಡಿ, ಇದನ್ನು ಭಾಗ್ಯೇ ಜೀವೇ ಸರ್ವ ಸೌಭಾಗ್ಯ ಸಿದ್ಧಿ ಎಂಬುದಾಗಿ ಕರೆದಿದ್ದಾರೆ. ಅರ್ಥ ಏನು? ಭಾಗ್ಯದಕ್ಕೆ ಗುರು ಬಂದ ತಕ್ಷಣ ಸರ್ವ ಸೌಭಾಗ್ಯ ಸಿದ್ಧಿ. ಶಾಸ್ತ್ರದಲ್ಲಿ ಸೌಭಾಗ್ಯ ಅಂದರೆ ಎಲ್ಲ ಸೇರಿರುವಂಥ ಭಾಗ್ಯ ಹೇಳುವಂಥ ಒಂದು ಅರ್ಥ. ಅದು ಇದು ಅಂತೇನಿಲ್ಲ, ಎಲ್ಲವೂ ವೃದ್ಧಿಯಾಗುವಂತಹದ್ದು ಹೇಳುವಂಥದ್ದು. ಹಾಗಾಗಿ ಮತ್ತು ಇದೊಂದು ಗಮನ ಇರಲಿ ನಿಮಗೆ. ನೋಡಿ, ಇವರು ಭಾಗ್ಯ ವೃದ್ಧಿ ಹೇಳ್ತಾ ಇದ್ದಾರೆ. ನಮಗೆ ಯಾಕೆ ಕೆಲವೊಂದು ತೊಂದರೆಗಳಿದೆ ಅಂಥೇಳಿ ನಾವು ಹೇಳುವಂಥದ್ದು ಇದು ಗುರುವಿನ ಗೋಚಾರ ಫಲ ಹೇಳುವಂಥದ್ದು. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಹೇಗಿದೆಯೋ ನಮಗೂ ಗೊತ್ತಿರುವುದಿಲ್ಲ. ಈ ಗುರುವಿನ ಒಂದು ಫಲಿತಾಂಶವನ್ನು ನಾವು ಗಮನಿಸಿಕೊಂಡು ಗುರು ಯಾವ ರಾಶಿಗಿದ್ದರೆ ಏನು ಫಲ ಎಂಬುದನ್ನು ಗ್ರಂಥಗಳಲ್ಲಿ ಹೇಳ್ತದೆ. ಅದನ್ನು ತಿಳಿಸ್ಕೊಡುವಂಥ ಒಂದು ಮಾರ್ಗ. ಇನ್ನು ಸರ್ವವೂ ಕೂಡ, ಸರ್ವ ತೀರ್ಮಾನವೂ ಕೂಡ ಈ ವಿಡಿಯೋಯಿಂದ ಮಾಡಿ ಅಂತೇಳಿ ಹೇಳ್ತಾ ಇಲ್ಲ. ನಿಮ್ಮ ಜಾತಕದ ಮೇಲೆ, ಯಾಕಂದರೆ ಜನ್ಮ ಜಾತಕ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅದರ ಮೇಲೆ ಎಲ್ಲ ತೀರ್ಮಾನ ತೆಗೆದುಕೊಳ್ಬೇಕು. ಯಾಕಂದರೆ ಸಾವಿರಾರು ಜನ, ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಅದರದಲ್ಲಿ ಕೆಲವು ಜನಕ್ಕೆ ಮಾತ್ರ ಗುರುವಿನ ಅನುಗ್ರಹದಿಂದ ಕೆಲವೊಂದು ಆಗುತ್ತೆ, ಕೆಲವು ಜನಕ್ಕೆ ಆಗೋದಿಲ್ಲ. ಹಾಗಾಗಿ ಜಾತಕ ಸಂಪೂರ್ಣ ಫಲ ಕೊಡುವಂಥದ್ದು. ಇದು ಗುರುವಿನ ಗೋಚಾರ ಫಲ. ನೋಡೋಣ, ಈಗ ಬಹಳ ಮುಖ್ಯವಾಗಿ ಒಂದು 15 ಪರಿವರ್ತನೆಗಳನ್ನು ಗುರು ನಿಮಗೆ ಉಂಟು ಮಾಡ್ತಾನೆ ಹೇಳೋದನ್ನು ಹೇಳಬಹುದು. ಒಂದನೇದಾಗಿ, ಅಷ್ಟಮದಲ್ಲಿದ್ದಾಗ ಯಾವ್ಯಾವ ಕೆಲಸಗಳು ನಿಂತ್ಕೊಂಡಿತ್ತೋ ಇದು ಆಗಲ್ಲ ಅಥವಾ ಇದು ಸಿಗಲ್ಲ ಹೇಳುವಂಥದ್ದಿತ್ತಲ್ವ, ಅದು ಭಾಗ್ಯಕ್ಕೆ ಬಂದ ತಕ್ಷಣವೇ ಭಾಗ್ಯ ವೃದ್ಧಿಯಾಗುತ್ತೆ. ಉದಾಹರಣೆಗೆ, ಬ್ಯಾಂಕಿಗೆಲ್ಲ ಸಬ್ಮಿಟ್ ಮಾಡಿದ್ದೇನೆ, ಇನ್ಕಮ್ ಟ್ಯಾಕ್ಸ್ ಸಬ್ಮಿಟ್ ಮಾಡಿದ್ದೇನೆ, ಮತ್ತು ಸೈಟ್ ಪೇಪರನ್ನು ಸಬ್ಮಿಟ್ ಮಾಡಿದ್ದೇನೆ, ಮನೆ ಕಟ್ಟಬೇಕು, ಅವರು ಸಂಕ್ಷನ್ ಕೊಡಲಿ ಅಂಥೇಳಿ ಕಾಯ್ತಾ ಇದ್ದೇನೆ ಅಂತ ಎದ್ಕೊಂಡಿದ್ದೀರೋ ಯಾರ್ಯಾರಿಗೆ ಅಂಥವರಿಗೆ ಆ ಗುರುವಿನ ಅನುಗ್ರಹದಿಂದ ಭಾಗ್ಯ ಹೇಳುವಂಥದ್ದು ವೃದ್ಧಿಯಾಗುತ್ತೆ. ಭೂಮಿ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ ಎಂಬುದನ್ನು ಕೂಡ ನಾವು ಹೇಳಬಹುದು. ಹಾಗೆ ಅನಂತರದಲ್ಲಿ ಬಹಳ ಮುಖ್ಯವಾಗಿ ತೃತೀಯ ಸ್ಥಾನ, ಸೋದರರಿಂದ ಸಮಸ್ಯೆ ಬಂದಿದೆ. ಅಂದರೆ ಕುಟುಂಬದಲ್ಲಿ ಎಲ್ಲ ಚೆನ್ನಾಗಿದೆ, ಆದರೆ ಅಣ್ಣ ತಮ್ಮನಿಗೆ ಯಾಕೋ ವೈಮನಸ್ಸಿದೆ, ಕಿರಿಕಿರಿ ಇದೆ, ಅಂತಹ ಸಮಸ್ಯೆಗಳು ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಕನ್ಯಾ ರಾಶಿಯವರಿಗೆ ಎಷ್ಟು ಹೇಳಿದ್ರೂ ಕೂಡ ಕಡಿಮೆ. ಗುರು ನಿಮಗೆ ಅಷ್ಟೊಂದು ಅನುಗ್ರಹವನ್ನು ಕೊಡ್ತಾನೆ. ಗುರು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ. ಮತ್ತು ಶನಿ ಬಲ ನಿಮ್ಗೆ ಆಲ್ರೆಡಿ ಇದೆ, ಶನಿಯ ಆಶೀರ್ವಾದ ಇದೆ, ಶನಿಯ ಬಲ ಇದೆ, ಶನಿ ಸಂಪೂರ್ಣವಾಗಿ ಬಲವಾಗಿದ್ದಾನೆ. ಅದರ ಜೊತೆ ಗುರುವು ಬಂದುಬಿಟ್ರೆ ನಿಮಗೆಲ್ಲೋ ಹೋಗಿಬಿಡುತ್ತೆ. ನಿಮ್ಮ ಜಾತಕ ಭವಿಷ್ಯ ಯೋಗಗಳು ಜಾಸ್ತಿ ವೃದ್ಧಿಯಾಗಿಬಿಡುತ್ತೆ. ಹಾಗಾಗಿ ಗುರುವಿನ ಪ್ರಧಾನವಾದಂಥ ಆಶೀರ್ವಾದ ಅನುಗ್ರಹ ಹೇಳುವಂಥದ್ದಾಗತ್ತೆ. ಗುರು ನಿಮ್ಮ ರಕ್ಷಣೆ ಮಾಡ್ತಾನೆ ಎಂಬುದನ್ನು ಕೂಡ ನಾವು ಗಮನಿಸಬಹುದು. ಇನ್ನು ಕೌಟುಂಬಿಕವಾದಂತಹ ಕಲಗಳು ದೂರ ಆಗುವಂಥ ಸಾಧ್ಯತೆಗಳು ಎರಡನೇದಾಗಿ. ಹಾಗೆ ಮೂರನೇದಾಗಿ ಬಹಳ ಮುಖ್ಯವಾಗಿ ಪೂರ್ವ ಪುಣ್ಯಸ್ಥಾನ, ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ಸ್ನೇಹಿತರು ಇಂದು ಯಾರಾದರೂ ದುಡ್ಡು ಇಸ್ಕೊಂಡದಿದ್ದರೆ ಆ ದುಡ್ಡು ಪುನಃ ವಾಪಸ್ ಬರುತ್ತೆ ಹೇಳುವುದನ್ನು ಕೂಡ ಹೇಳಬಹುದು. ಹಾಗೆ ನಾಲ್ಕನೇದಾಗಿ ಬಹಳ ಮುಖ್ಯವಾಗಿ, ಯಾವ ಕೆಲಸದಲ್ಲಿ ಪುನಃ ಎಡಪಟ್ಟಾಗ್ತಾ ಇತ್ತು, ಯಾವ ಕೆಲಸಕ್ಕೆ ಹೋದರೂ ಅದು ಸರಿಯಾಗಿ ಆಗುವುದಿಲ್ಲ, ಯಾವ ಕೆಲಸಕ್ಕೆ ಹೋದರೂ ಮುಂದೆ ಅನುಕೂಲ ಆಗ್ತಾ ಇರೋದಿಲ್ವ, ಅಂತಹ ಕೆಲಸಗಳು ಎಡಬಟ್ಟಾಗುವಂಥದ್ದು ನಿಲ್ತದೆ. ಮತ್ತು ಧನ ವ್ಯಯ ಆಗುವಂಥದ್ದು, ಎಷ್ಟೆಷ್ಟೋ ಮಾಡ್ತಾ ಇರ್ತೀರಿ, ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತಾ ಇರ್ತೀರಿ, ಆ ಧನ ವ್ಯಯ ಆಗುವಂಥದ್ದನ್ನು ಗುರು ತಡೀತಾನೆ. ಭಾಗ್ಯ ವೃದ್ಧಿಯಾಗಬೇಕು ಅಂತಂದ್ರೇನು, ಖರ್ಚು ಅನಿರೀಕ್ಷಿತವಾಗಿ ಖರ್ಚಲ್ಲಿ ಹೋಗಬೇಕು, ಅದೆಲ್ಲ ನಿಲ್ತದೆ ಹೇಳೋದನ್ನು ಕೂಡ ನಾವು ಈ ಸಮಯದಲ್ಲಿ ಗಮನಿಸಬಹುದು. ಹಾಗೆ ವಿವಾಹಕ್ಕೂ ಕೂಡ ಅನುಗ್ರಹ ಮಾಡ್ತಾನೆ ಗುರು. ನೋಡಿ, ಯಾರ್ಯಾರು ಈ ರಾಶಿಯವರಿಗೆ ವಿವಾಹ ಆಗಲಿಲ್ವೋ, ಹಾಗಾಗಿ
ಮೇ ಅನಂತರದಲ್ಲಿ 1 ವರ್ಷಗಳ ಕಾಲದಲ್ಲಿ ವಿವಾಹಕ್ಕೆ ಜಾಸ್ತಿ ಅನುಕೂಲ ಆಗುತ್ತೆ. ದಶಾಭುಕ್ತಿಗಳೇ ತೊಂದರೆ ಇದ್ರೇನು ಮಾಡಲಿಕ್ಕಾಗಲ್ಲ. ಇಲ್ಲ ಅಂತಂದರೆ ನಿಮಗೆ ವಿವಾಹಕ್ಕೆ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೂಡ ಗುರು ಕೊಡ್ತಾನೆ. ಹಾಗೆ ಕಳೆದುಕೊಂಡು ಹೋದಂತಹ ಒಂದು ಜಾಗ ಆಳುವಂಥದ್ದು ನಿಮಗೆ ಪುನಃ ಮರಳಿ ಸಿಗ್ತದೆ. ಯಾಕಂದರೆ ಒಂದು ಸ್ಥಾನಮಾನ ಇರಬಹುದು, ಉದಾಹರಣೆಗೆ ರಾಜಕೀಯ ಹುದ್ದೆ ಇರಬಹುದು, ಮತ್ತು ಸ್ಕೂಲು ಕಾಲೇಜಿನಲ್ಲಿ ಏನೋ ಒಂದು ದೊಡ್ಡ ಹುದ್ದೆ ಇದೆ, ನಿಮಗೇನೋ ಒಂದು ಅಮಾನತು ಮಾಡಿರ್ತಾರೆ, ಅಂಥದ್ದೆಲ್ಲ ಸರಿಯಾಗತ್ತೆ ಅಂತಲೂ ಕೂಡ ಹೇಳಬಹುದು. ಉದ್ಯೋಗ ಅಥವಾ ಏನಾದರೂ ಒಂದು ಅಧಿಕವಾದಂತಹ ರಾಜಕೀಯನೋ ಅಥವಾ ಪಂಚಾಯಿತಿ ಆಫೀಸೋ ಯಾವುದೋ ಒಂದು ಆಫೀಸಲ್ಲಿರುವಂಥ ಹುದ್ದೆ ಅಂಥದ್ದು ಏನೋ ಒಂದು ನಿರೀಕ್ಷಿತವಾಗಿ ಅಮಾನತ್ತಾಗಿದ್ದರೆ ಪುನಃ ಅದು ಸಿಗತ್ತೆ ಅಂತಲೂ ಕೂಡ ನಾವು ಹೇಳಬಹುದು. ಹಾಗೆ 7ನೇದಾಗಿ ವಿವಾಹಕ್ಕೆ ಅನುಕೂಲವಾಗುತ್ತೆ. ಮತ್ತು ವಿವಾಹಕ್ಕೆ ಡೈವರ್ಸ್ ಆಗಬೇಕು ಅಥವಾ ಕಿರಿಕಿರಿ ಆಗಬೇಕು, ವಿವಾಹಕ್ಕೆ ಏನು ಮಾಡಿದ್ರೂ ಸಂಸಾರ ಹೊಂದಾಣಿಕೆ ಇಲ್ಲ ಅಂಥವರಿಗೆ ಹೊಂದಾಣಿಕೆ ಆಗುವ ಹಾಗಾಗುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ನೋಡಿ, ವಿವಾಹ ಆಗತ್ತೆ, ವಿವಾಹ ಅನಂತರದಲ್ಲಿ ಸಮಸ್ಯೆ ಆದಂತಹ ದಂಪತಿಗಳನ್ನು ಗುರು ಸೇರಿಸ್ತಾನೆ. ಯಾಕಂದರೆ ಶನಿ ಬಲವೂ ಕೂಡ ಇದೆ. ಸಮಯ ಎಳೀತಾ ಇದೆ, 6 ತಿಂಗಳಾಯಿತು, 3 ತಿಂಗಳಾಯಿತು, ಕೋರ್ಟಿಗೆ ಹಾಕಿದ್ದಾರೆ, ನೋಟಿಸ್ ಕಳಿಸಿದ್ದಾರೆ, ಹೀಗೆಲ್ಲ ಇದ್ದರೂ ಕೂಡ ಆ ಗುರು ಭಗವಂತ ನಿಮಗೆ ಭಾಗ್ಯವನ್ನು ತೋರಿಸ್ತಾನೆ. ಹಾಗೆ ಇನ್ನು ಬಹಳ ಮುಖ್ಯವಾಗಿ ಸಿದ್ಧಿ ಅಂತಂದರೆ ಯಾವುದೋ ಒಂದು ಕೆಲಸ ನೋಡಿ, ಒಂದು ಸಲ ಎಕ್ಸಾಮ್ ಬರೆದಿದ್ದೀರಿ, ಉದಾಹರಣೆ CA ಅಂತಲೇ ಇಟ್ಕೊಳ್ಳೋಣ. ಒಂದು ಸಲ ಬರೆದಿದ್ದೀರಿ ನೀವು CS ಯಾವುದೋ ಒಂದು, ಪುನಃ ಪಾಸ್ ಆಗಲಿಲ್ಲ, ಇನ್ನೊಂದು ಸಲ ಬರೀತೀರಿ, ಇನ್ನೊಂದು ಸಲ ಬರೆದಾಗ ಅನುಕೂಲ ಆಗುತ್ತೆ. ಅಥವಾ ಇದು ಲಾಸ್ಟ್ ಸಲ ಒಂದು ಬರೆದು ಬಿಡೋಣ ಅಂದ್ಕೊಂಡು ಬರೀತೀರಿ ನೀವು, ಅದರಲ್ಲಿ ನಿಮಗೆ ಕ್ಲಿಕ್ ಆಗುತ್ತೆ ಅಂತಲೇ ಹೇಳಬಹುದು. ಇದು ಬಹಳ ಮುಖ್ಯವಾದಂಥದ್ದು, ಎಷ್ಟು ಉತ್ತಮವಾದಂಥದ್ದು. ಮತ್ತು ಕೆಲವೊಂದು ಮಾತುಕತೆಯಿಂದ ಸಂಕಷ್ಟಗಳು ಸಮಸ್ಯೆಗಳು ದೂರ ಆಗುವಂಥ ಚಾನ್ಸಸ್ ಇದೆ. ಕಾನೂನಿನ ತೊಡಕುಗಳು ನೋಡಿ, ಬಹಳ ಮುಖ್ಯವಾಗಿ ನಿಮ್ಗೆ ಏನಕ್ಕೆ ಹೇಳಬೇಕು ಅಂದರೆ, ಇಷ್ಟು ದಿವಸ ನಿಮಗೆ ಅಷ್ಟಮದಲ್ಲಿ ಗುರು ಇದ್ದ, ಯಾವುದೋ ಕೋರ್ಟು ಕಚೇರಿ ಇತ್ಯಾದಿಗಳಲ್ಲಿ ಸಮಸ್ಯೆಗಳು ಪುನಃ ಬರ್ತಾಯಿತ್ತು, ಸಮಸ್ಯೆಗಳಾಗ್ತಾಯಿತ್ತು. ಕಾನೂನಿನ ತೊಡಕು ಎಲ್ಲ ಸರಿ ಇದೆಯಪ್ಪ, ಆದರೆ ಕಾನೂನಿನ ತೊಂದರೆ ಇದರದ್ದು ಪರಿಹಾರ ಆಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ನೋಡಿ, ಇದು ಹೇಳಿ ಮಾಡಿಸುವಂತಹ ಒಂದು ವರ್ಷ ಅಂತ ಹೇಳ್ಬೋದು. ಅಷ್ಟು ಅಭಿವೃದ್ಧಿಯನ್ನು ಕೊಡುತ್ತೆ ಈ ವರ್ಷದಲ್ಲಿ. ಗುರು ನಿಮಗೆ ರಾಜಕೀಯ ವ್ಯಕ್ತಿಗಳಿಗೆ ಬಹಳ ಒಳ್ಳೆಯದಾದಂಥದ್ದನ್ನು ಕೊಡ್ತದೆ. ಹಾಗೆ ಅನಂತರದಲ್ಲಿ ಧಾರ್ಮಿಕ ವ್ಯಕ್ತಿಗಳು, ಈ ರಾಶಿಯವರು ಯಾರ್ಯಾರಿದ್ದರೂ ಧಾರ್ಮಿಕ ವ್ಯಕ್ತಿಗಳು, ಅಂಥವರಿಗೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ಕಾರ್ಯ ಸಾಧನೆ ಆಗುವ ಹಾಗಾಗುತ್ತೆ. ಉದಾಹರಣೆಗೆ ಕೋರ್ಟು ಕಚೇರಿಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದವರಿಗೆ 1 ಸಲ 2 ಸಲ 3 ಸಲ ಎಲ್ಲ ಕೇಸೆಲ್ಲ ಸೋಲ್ತಾ ಇದೆಯಪ್ಪ, ಯಾಕೆ ನನಗೆ ಅನುಕೂಲವೇ ಆಗ್ತಾ ಇಲ್ಲ ಅಂತಂದರೆ ಆ ಕೋರ್ಟಲ್ಲಿ ನಿಮಗೆ ಜಯ ಸಿಗುವ ಹಾಗಾಗತ್ತೆ. ಲಾಯರ್ ಇರಬಹುದು ಅಥವಾ ನೀವೇ ಕಕ್ಷಿದಾರ ಇರಬಹುದು, ಯಾರೇ ಇರಬಹುದು, ನಿಮಗೆ ಕಾರ್ಯ ಸಾಧನೆ ಆಗುವ ಹಾಗಾಗತ್ತೆ. ಕುಟುಂಬದ ಸೌಖ್ಯಗಳನ್ನು ಕೂಡ ಗುರು ಕೊಡ್ತಾನೆ, ಕುಟುಂಬದ ಸೌಖ್ಯಗಳನ್ನು. ಮತ್ತು ಸಂತಾನ ಯಾರ್ಯಾರಿಗೆ ಹೀನಾಗಿದ್ರೋ, ಸಂತಾನ ಇಲ್ಲವಂಥವರಿಗೆ ಸತ್ಸಂತಾನವನ್ನು ಕೂಡ ಸಮೃದ್ಧಿ ಮಾಡ್ತಾನೆ. ಹಾಗಾಗಿ ಗುರುವಿನ ಬಲ ತುಂಬ ಒಳ್ಳೆಯದೇ ಇದೆ ನಿಮಗೆ, ಎನ್ನುವಂತಹ ಚಿಂತೆ ಮಾಡುವಂಥದ್ದು ಬೇಡ. ಭಾಗ್ಯವನ್ನು ವೃದ್ಧಿ ಮಾಡ್ತಾನೆ. ಟೋಟಲಾಗಿ ಏನು ಗುರು ಎಲ್ಲ ರೀತಿಯಾಗೂ ಭಾಗ್ಯವನ್ನು ನಿಮ್ಮ ಕೈ ಕೊಡ್ತಾನೆ. ಹಾಗಾಗಿ ಭಾಗ್ಯವನ್ನು ವೃದ್ಧಿ ಮಾಡಲಿ. ಆದರೂ ಕೂಡ ಅಲ್ಪ ಸ್ವಲ್ಪ ಸಮಸ್ಯೆಗಳಿದ್ದವರಿಗೆ ಏನು ಮಾಡಬೇಕು ಎಂಬುದನ್ನು ಕೂಡ ಚುಟುಕಾಗಿ ಹೇಳ್ತೇನೆ ಸಣ್ಣ ಪ್ರಮಾಣದಲ್ಲಿ. ಉತ್ತರ ನಕ್ಷತ್ರ 2, 3, 4ನೇ ಪಾದದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನೆಯಲ್ಲೇ ಕೂತ್ಕೊಂಡು ಗುರುನಾಮ ಸ್ಮರಣೆ ಗುರುವಾರ ಸಾಯಂಕಾಲ ಗುರುವನ್ನು ಜಪ ಮಾಡಿ ಪ್ರಾರ್ಥನೆ ಮಾಡುವಾಗ ಹಳದಿ ಬಟ್ಟೆಯನ್ನು ಧಾರಣೆ ಮಾಡಿಕೊಳ್ಳೋದು ಬಹಳ ಒಳ್ಳೆಯದಾದಂಥದ್ದು. ಇನ್ನು ಹಸ್ತ ನಕ್ಷತ್ರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಸ್ತ ನಕ್ಷತ್ರದವರು ಗುರುಕ್ಷೇತ್ರ ದರ್ಶನ ತಿಂಗಳಕ್ಕೊಮ್ಮೆ ಹುಣ್ಣಿಮೆ ದಿವಸ ಹೋಗಿ ಗುರುವಿನ ಕ್ಷೇತ್ರಕ್ಕೆ ಹೋಗಿ ನಮಸ್ಕಾರ ಮಾಡಿ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಂಬನ್ನಿ. ಚಿತ್ತಾ ನಕ್ಷತ್ರ 1, 2ನೇ ಪಾದ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನ್ನದಾನ ಮಾಡುವ ಹಾಗೆ ಮಾಡು. ಎಲ್ಲರೂ ಕ್ಷೇತ್ರಕ್ಕೆ ಹೋಗ್ತೀರಾ, ಅಲ್ಲಿ ಅಕ್ಕಿಯನ್ನು ದಾನ ಮಾಡುವಂಥದ್ದು, ಅನ್ನದಾನಕ್ಕೆ ಅದನ್ನು ಉಪಯೋಗಿಸುವಂತಹ ಒಂದು ಅಕ್ಕಿಯನ್ನೇ ಕೊಡಿ. ಅಕ್ಕಿಯನ್ನು ಯಾವುದೋ ಅಕ್ಕಿ ಕೊಡುವಂಥದ್ದಲ್ಲ, ಅಲ್ಲಿ ಯಾವುದು ಅವಕಾಶ ಇದೆಯೋ ನೋಡಿ, ಇದೊಂದು ಗಮನಿಸಬೇಕು. ದೇಶೇ ಕಾಲೇ ಚ ಯದ್ದಾನಂ ತದ್ದಾನಂ ಸಾತ್ವಿಕಂ ಸ್ಮೃತಂ ಎಂಬುದಾಗಿ ಕೃಷ್ಣ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಕಾಲದಲ್ಲಿ ನಾವು ಹೇಗೆ ಮಾಡಬೇಕೋ ಅದು ಮಾತ್ರ ಸಾತ್ವಿಕವಾಗುತ್ತೆ. ಯಾಕಂದರೆ ಯಾರೋ ಒಬ್ಬರು ತಿನ್ನದೇ ಇರುವಂಥ ವಸ್ತುವನ್ನು ಕೊಟ್ಟರೆ ಅದು ಸರಿಯಾದಂಥ ದಾನ ಅಂತೇಳಿ ಅನಿಸ್ಕೊಳ್ಳೋದಿಲ್ಲ. ಮತ್ತು ಯಾರಿಗೆ ಯಾವುದು ಯೋಗ್ಯವಾಗಿದೆಯೋ ಅದನ್ನೇ ಕೊಡಬೇಕು. ಮತ್ತು ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಬೇಕೋ ಅದನ್ನೇ ಕೊಡಬೇಕು. ಆವಾಗ ಮಾತ್ರ ಅನುಕೂಲವಾಗುತ್ತೆ. ಹಾಗಾಗಿ ಏನೇ ದಾನ ಮಾಡಿ, ಏನೇ ಪೂಜೆ ಮಾಡಿ, ಪುನಸ್ಕಾರ ಮಾಡಿ, ದೇಶ ಕಾಲವು ಸಂಕೀರ್ತ್ಯ, ಆ ದೇಶ ಕಾಲ ನಿಯಮ ಇದಷ್ಟನ್ನು ನೋಡ್ಕೊಂಡು ಮಾಡಬೇಕು. ದೇಶ ಎಲ್ಲೇ ಮಾಡ್ತಾ ಇದ್ದೇವೆ, ಇದು ಬಹಳ ಮುಖ್ಯವಾದಂಥದ್ದು. ಇನ್ನು ಕಾಲ ಯಾವ ಕಾಲದಲ್ಲಿ ಮಾಡಬೇಕು, ನಾನು ಹೇಳಿದೆ ಗುರುವನ್ನು ಸಾಯಂಕಾಲದಲ್ಲಿ ಮಾಡಿ ಅಂತಂದೆ ನಿಮಗೆ. ಆ ಕಾಲಕ್ಕೆ ಬಹಳ ಮುಖ್ಯವಾದಂಥ ವಿಶೇಷತೆಗಳು ಕೂಡ ಇದ್ದಾವೆ. ದೇಶ ಕಾಲ ಮತ್ತು ಏನು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೇವೆ ಇದು ಬಹಳ ಮುಖ್ಯವಾದಂಥದ್ದು. ಆ ಸಂಕಲ್ಪವೇ ಇಲ್ಲ ಅಂತಾದರೆ ನಿಮಗೆ ಫಲ ಸಿಗುವುದು ಕಷ್ಟ ಆಗ್ತದೆ. ಹಾಗಾಗಿ ಸಂಕಲ್ಪಗಳು ಬಹಳ ಮುಖ್ಯವಾದಂಥದ್ದು. ಸಂಕಲ್ಪವನ್ನು ಸರಿಯಾಗಿ ಮಾಡಿದಾಗ ನಮಗೆ ಸರಿಯಾದಂಥ ಫಲ ಸಿಗುತ್ತೆ. ಆ ಸಂಕಲ್ಪವನ್ನೇ ಸರಿಯಾಗಿ ಮಾಡಿಲ್ಲ ಅಂತಂದರೆ
ಯಾವ ಫಲಗಳು ಕೂಡ ಸಿಗುವುದಿಲ್ಲ. ಹಾಗಾಗಿ ಸಂಕಲ್ಪಗಳು ಬಹಳ ಮುಖ್ಯವಾದಂಥದ್ದು. ಅದನ್ನು ನೀವು ಹೀಗಿಟ್ಕೊಂಡು ಬೇಕಾದರೂ ಸಂಕಲ್ಪ ಮಾಡಿ, ಯಾರ ಹತ್ರ ಆದರೂ ಸಂಕಲ್ಪ ಮಾಡಿಸಿ, ಅಥವಾ ಸಂಕಲ್ಪ ಕರ್ಮ ಮಾನಸಂ, ನಮ್ಮ ಮನಸ್ಸಿನಲ್ಲೇ ಸಂಕಲ್ಪ ಮಾಡಿ. ಹೇಗೆ ಮಾಡಿದ್ರೂ ಪರವಾಗಿಲ್ಲ, ಸಂಕಲ್ಪ ಮಾತ್ರ ಸರಿಯಾದಂಥ ವ್ಯವಸ್ಥೆಯಲ್ಲಿರಬೇಕು. ಮನಸ್ಸಿನ ಸಂಕಲ್ಪ ಇಂಥದ್ದಕ್ಕೆ ನಾನು ಮಾಡ್ತಾ ಇದ್ದೇನೆ, ಇಂಥ ಕೆಲಸ ಮಾಡ್ತಾನೆ ಹೇಳುವಂಥದ್ದು ಇರಬೇಕು. ಇಲ್ಲಾಂದರೆ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿಬಿಡಬೇಕು. ಯಾವುದೇ ರೀತಿ ಫಲಾಪೇಕ್ಷೆ ಇಲ್ಲದೆ ಇದ್ದಾಗೆ, ಭಗವಂತ ನನಗೆ ಇಷ್ಟನ್ನು ಅನುಗ್ರಹ ಮಾಡಿದೆಯಾ, ನಾನು ಕೈಲಾದ ಸೇವೆ ಮಾಡ್ತಾ ಇದ್ದೀನಿ, ಭಗವಂತ ಅನುಗ್ರಹ ಮಾಡು ಅಂತೇಳಿ ಮಾಡಿಬಿಡಬೇಕು. ಇದು ಯಾವುದೂ ಇಲ್ಲ ಅಂತಾದರೆ ಫಲ ಸಿಗುವುದಿಲ್ಲ. ಹಾಗಾಗಿ ಚಿತ್ತಾ ನಕ್ಷತ್ರದವರು ಸಂಕಲ್ಪವನ್ನು ಮಾಡಿ ಶುಭವಾಗಲಿ, ಮಂಗಲವಾಗಲಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ, ಗುರುವಿನ ಸಂಪೂರ್ಣವಾದಂಥ ಬಲ ಇದೆ. ಹಾಗಾಗಿ ಏನೇನು ಶುಭವಾಗುತ್ತೆ, ಶುಭ ಆಗೋದಿಲ್ಲ, ಅರ್ಜೆಂಟ್ ಆಗಬೇಡ, ಸಾಮಾನ್ಯವಾಗಿ 1 ವರ್ಷದವರೆಗೆ ಸ್ವಲ್ಪ ವೇಟ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ